ಸರ್, ಈಗ 15ನೇ ತಾರೀಕು ಕೋಲಾರಕ್ಕೆ ಪ್ರಧಾನಿ ತುಮಕೂರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಕೋಲಾರದಲ್ಲಿ ಆಗುತ್ತೆ ಸರ್. ತಾವು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದೀರಿ, ಹೇಳಿ ಸರ್. ನನಗೇನು ಮಾಹಿತಿ ಇಲ್ಲ, ಮಾತಾಡ್ತೀನಿ. ಅವ್ರು ಏನು ಪಕ್ಷ ಅಂದಾಗ ಏನೇನು ಹೇಳ್ತಾರೆ ಅದು ಮಾಡೋಣ. ಅದೇನು ಸರ್, ಲಿಂಗಾಯತ್ ಸಮುದಾಯ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಲ್ಲಿ ಏನಂತ, ಯಾಕಂದರೆ ಮಠ ಕೂಡ ನಿಮ್ಗೆ ಭಾಳ ಹತ್ರ. ನೋಡಿ, ನಾನು ಬಸವಣ್ಣವರ ಅನುಯಾಯಿ. ನನಗೆ ಲಿಂಗಾಯತರು, ಒಕ್ಕಲಿಗರು, ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮನ್ವಯತೆ ಅನ್ನೋದು ಅನುಭವದಿಂದನೇ ಬರೋದು. ಬಡತನ ಯಾವ ರೀತಿ ಅದನ್ನು ಮೆಟ್ಟು ನಿಲ್ಬೋದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅದೇನು ಆ ಥರ ಜಾತಿ ಒಂದು ನಿಮಿತ್ತ ಮಾತ್ರ, ಹಾಗಂತ ಅಂದ್ಬಿಟ್ಟು ಆ ಜಾತಿಗೆ ಆದ್ಯತೆ ಇಲ್ಲ ಅಂತಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳು, ಮತ್ತೊಂದು ಮಗದೊಂದು ಚುನಾವಣೆಗಳು ಇದು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಗಣನೆ ಆಗ್ತದೆ. ಆದರೆ ಒಬ್ಬ ರಾಜಕಾರಣಿ ಆದವನು ಅಧಿಕಾರ ಬಂದಾಗ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಯಾವ್ಯಾವ ರೀತಿ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲರಿಗೂ ಕೂಡ ತಲುಪಿಸಿದಾಗ ಮಾತ್ರ ಅವನೊಬ್ಬ ನಾಯಕ ಆಗ್ತಾನೆ. ಸರ್, ದೆಹಲಿಯಿಂದ ಹೊರಟಿದ್ದಾರೆ ಯಡಿಯೂರಪ್ಪನವರು, ವಿಜೇಂದ್ರ ಎಲ್ಲರೂ ಕೂಡ. ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ? ನನಗೆ ಗೊತ್ತಿಲ್ಲಪ್ಪ, ಕೇಳ್ತೀನಿ. ನನಗೇನು ಕೆಲಸ, ಇನ್ನೊಂದು ಏನೇನಾಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರೆ ನಾನು ಯಾವುದೂ ಮಾತಾಡೋಕ್ಕಾಗೋದಿಲ್ಲ. ಮತ್ತು ನಾನೇನು ಚಿಕ್ಕ ಹುಡುಗ ಅಲ್ಲ. ದೆಹಲಿಯಿಂದ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಾಜ್ಯಾಧ್ಯಕ್ಷ ಅಲ್ವಾ, ನಮಗೇನು ಮಾರ್ಕೆಟ್ ಇರ್ತದೆ, ಅವ್ರಿಗೆ ಮಾರ್ಕೆಟ್ ಇರೋದು. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ಏನಾಗಿದೆ ತಿಳ್ಕೊಂಡು ಆಮೇಲೆ ನಮಗೇನು ಜವಾಬ್ದಾರಿ ಕೊಟ್ಟಿದ್ರೆ ನಾವು ಅದನ್ನು ನಿಭಾಯಿಸ್ತೀವಿ. ಎಸ್, ಸಿಗುವಂಥ ಅವಧಿಯಲ್ಲಿ ನೀವು ಓಡಾಡ್ಬೋದಾ ಸರ್ ತುಮಕೂರು? ಯಾಕಂದರೆ ತುಂಬ ದೊಡ್ಡದು. ಆಯ್ತು, ಅದು ಏನು ಮಾಡೋದು. ತುಮಕೂರು ನನಗೆ ಹೊಸ್ತೇನಲ್ಲ. ತುಮಕೂರು ಯಾವುದೇ ರಾಜಕಾರಣಿ ಇನ್ನು 6 ತಿಂಗಳು ಓಡಾಡೋದು, ನಾನು 1 ತಿಂಗಳಲ್ಲಿ ಓಡಾಡ್ಬಿಡ್ತೀನಿ. ನಂದೇ ಬೇರೆ ಸ್ಟೈಲು, 24x7. ಕೆಲವರು ಬೆಳಿಗ್ಗೆ 9-10 ಗಂಟೆ ಮೇಲೆ ಶುರು ಮಾಡ್ತಾರೆ, ನಾನು 10 ಗಂಟೆ ಒಳಗಡೆ ಅರ್ಧ ಕೆಲಸ ಮುಗಿಸಿರ್ತೀನಿ. ಹಾಗಾಗಿ ಮುದ್ದನ್ಮೇಗೌಡರು ಅವರು ಪಾದರಸ್ತಂಥ ವ್ಯಕ್ತಿಗಳು, ದೊಡ್ಡ ಬುದ್ಧಿವಂತರು. ಅವರ ಜಿಲ್ಲೆಯವರು, ಯಾರ್ಯಾವ ಜಿಲ್ಲೆ, ಎಲ್ಲ ಜಿಲ್ಲೆಯವರು ಎಲ್ಲ ಅಲ್ಲ. ಬಟ್ ಒಂದು ನನಗೆ ನೋವಾಗೋದು, ನಮ್ಮಂಥವರು ಕೂಡ ಅವನು ಆ ಜಿಲ್ಲೆ, ನೀವು ಜಿಲ್ಲೆ, ಅವನು ಹೊರಗಿನವನು ಹೊರಗಿನವರು, ಇವೆಲ್ಲ ಬಿಡದೆ ಹೋದರೆ ಈ ದೇಶಕ್ಕೂ ಭವಿಷ್ಯ ಇಲ್ಲ, ಆ ಜಿಲ್ಲೆಗಳಿಗೂ ಭವಿಷ್ಯ ಇಲ್ಲ. ತುಂಬ ಆಪ್ತರಿದ್ದಾರೆ ಸರ್ ತುಮಕೂರಲ್ಲಿ. ತುಂಬ ಅಲ್ಲ ರೀ, ಲಕ್ಷಾಂತರ ಜನ ಇದ್ದಾರೆ. ನನಗೆ ಒಂದು ಜಾತಿಗೆ ಸೀಮಿತ ಇಲ್ಲ. ನಾನು ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವ್ರಿಗೂ ಕೂಡ ನಾನು ಕೈಲಾಗಿದ್ದು ಹಳೆಯ ಸೇವೆಯನ್ನು ಮಾಡಿದ್ದೀನಿ. ಅವ್ರು 100 ವರ್ಷ ಮಾಡೋದನ್ನ ನಾನು 3 ವರ್ಷದಲ್ಲಿ ಮಾಡ್ತೀನಿ. 3 ವರ್ಷದಲ್ಲಿ ಮಾಡೋದು ನಾನು 3 ತಿಂಗಳಲ್ಲಿ ಮಾಡ್ತೀನಿ. ಅವ್ರು 3 ತಿಂಗಳಲ್ಲಿ ಮಾಡೋದು 3 ದಿವಸದಲ್ಲಿ ಮಾಡ್ತೀನಿ ನಾನು. ನಮ್ಮದು ಈ ಥರದ ಇದು ನಮ್ಮದು ಬಿಡುವಿಲ್ಲದ ಕಾರ್ಯಕ್ರಮ. ಹರಿಯೋ ನೀರು ಯಾರ್ಯಾರು ತಲುಪಿಸ್ಬೇಕು, ಸ್ವಚ್ಛವಾಗಿರೋದು ಯಾರು ಬೇಕು, ಮತ್ತೊಂದು ಯಾರು ಬೇಕು, ಬಟ್ಟೆ ಒಗೆಯೋದಕ್ಕೇನು, ಸ್ನಾನ ಮಾಡೋಕ್ಕೇನು, ಅಡುಗೆ ಮಾಡೋಕ್ಕೇನು, ಪಾತ್ರೆ ತೊಳೆಯೋಕ್ಕೇನು, ಕುಡಿಯೋಕ್ಕೇನು, ಎಲ್ಲಕ್ಕೂ ಕೂಡ ಅದೇ ನೀರು ಉಪಯೋಗಿಸೋದು. ಅದರ ವಿವಿಧ ಹಂತದಲ್ಲಿ ಅದನ್ನು ನಾವು ಉಪಯೋಗಿಸ್ಕೋತೀವಿ. ಹಾಗೆ ರಾಜಕಾರಣನೂ ಕೂಡ ಅದೇ ರೀತಿಯಾಗಿ ನಿಂತ ನೀರೆಲ್ಲ ಹರಿಯೋ ನೀರು. ನಾವು ಅವಕಾಶ ಇದ್ದಾಗ ಸಹಾಯ ಮಾಡಿದ್ದಕ್ಕೆ ಸೋಮಣ್ಣನ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಸೋತಿದ್ದೀನಿ, ನಿಜ, ಇಲ್ಲ ಅಂತಲ್ಲ. ಆದರೆ ಸೋತಿರೋ ಜೊತೆಗೆ ಸೋಮಣ್ಣ ಒಬ್ಬ ಕೆಲಸಗಾರ ಅನ್ನೋ ಒಂದು ಸಂದೇಶನೂ ಕೂಡ ಇದೆ. ಅದನ್ನು ಜನಗಳಿಗೆ ತಿಳಿಸೋಣ, ಆಮೇಲೆ ಏನಾಯ್ತದೆ ನೋಡೋಣ.